ನೀನು ಏನು ಮಾಡ್ಕೊಡೋದು ಬೇಕಾಗಿಲ್ಲ. ನೀನು ಏನಾರು ಮಾಡ್ಕೊಂಡು ಸತ್ತೋಗ್ಬಿಡು, ಆಗ ನೆಮ್ಮದಿಯಾಗಿರ್ತೀನಿ. ಏನ್ಲ ಏನ್ಲ ಸತ್ತೋಗಂತಿದ್ಯಲ್ಲ? ಅಮ್ಮ ಯಾರು ಸಾಯ್ಬೇಕು? ಯಾರೆಲ್ಲ ಸಾಯ್ಬೇಕು? ಇದಕ್ಕೆ ಹೆಂಗೆ ಮಾತಾಡ್ತಾ ಇದ್ದೀನಿ ನೀನು? ಮಾನ ಮರುವುದಿಲ್ವ ನಿನ್ಗೆ? ಹೆಂಗೆ ಮಾತಾಡಕ್ಕೆ ನಾಚಿಕಾಯ್ಕೋ ನಿನ್ನ ಜನ್ಮಕ್ಕೆ? ನಿನ್ನ ಯೋಗ್ಯತೆಗೆ ಎಷ್ಟು ಬೆಂಕಿ ಕಂದರು? ಏನು ಅನ್ಕೊಂಬಿಟ್ಟಿದ್ದೀನಿ ನೀನು? ಏನು ಅನ್ಕೊಂಬಿಟ್ಟಿದ್ದೀಯ? ಸರಿಯಾಗಿ ಇಳಿಸ್ಬಿಡ್ತೀನಿ ಮರುವದಿಯಾ ನಿನಗೆ? ನಿನ್ನ ಜನ್ಮಕ್ಕೆ ಎಷ್ಟು ಬೆಂಕಿ ಕಂದರು? ಓ ನ್ಯಾಯವಾಗಿ ಬುದ್ಧಿ ಕಲಿಲ್ಲ ನೀನು? ನ್ಯಾಯವಾಗಿ ಬುದ್ಧಿ ಕಲಿ ನೀನು? ಓ ಇವನೇ ಸರಿ ಇವನು. ನಾಚಿಕೆ ಮಾನ ಮರುವುದಿಲ್ಲ ನನ್ನ ಮಗನೇ. ಇಳಿಸ್ತೀನಿ ಸರಿಯಾಗಿ ನಿನಗೆ. ತಗತೀನಿ ಬರಲ್ಲ, ಕಿತ್ತೋಗಂಗೆ ಹೊಡಿತೀನಿ ನಿನಗೆ. ಅದಕ್ಕೆ ಹೆಣ್ಣು ಪ್ರೀತಿಯಿಂದ ಸಿಗ್ಬೇಕಂತ ಕೊಟ್ರೆ ಇದಕ್ಕೆ ಹೆಂಗೆ ಮಾತಾಡಿ ನೀನು? ಓ ಅಮ್ಮ, ನಾನು ಎಷ್ಟು ಸತಿ ಹೇಳ್ಬೇಕು ನಿನಗೆ? ಎಷ್ಟು ಸತಿ ಹೇಳ್ಬೇಕಮ್ಮ? ನಿನ್ಗೊಂದು ಸತಿ ಅರ್ಥ ಆಗಿಲ್ವಾ? ಯಾವಾಗ ಊರು ಬರಲಿ ಬಂದು ಕಾಟ ಕೊಡ್ತಾಳಲ್ಲ, ನಂಗೆ ಬೇಜಾರಾಕಿಲ್ವ ಹೇಳು? ನನಗೆ ಇವಳು ಕಂಡ್ರೆ ಇಷ್ಟ ಇಲ್ಲ ಕಣಮ್ಮ. ಸಾವಿರ ಸತಿ ಹೇಳಿವ್ನಿ, ಇವಳು ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ. ಯಾಕೆ ಗಡಿಯ ನೀನು? ಅಲ್ಲಕ್ಕಲ್ಲ, ಇಷ್ಟ ಕಷ್ಟದ ಪ್ರಶ್ನೆ ಆಮೇಲೆ. ಇಷ್ಟು ಪ್ರೀತಿಯಿಂದ ತಂದುಕೊಟ್ಟೋಳಲ್ಲ ಸೀಬಿಕಾಯ, ಇಸ್ಕೋಬೇಕು ಅಂತ ಜ್ಞಾನಿಲ್ಲ ನಿನಗೆ? ಜ್ಞಾನಿಲ್ವ ಹೇಳು? ಓ ಪರವಾಗಿಲ್ಲ, ನೀನುವೇ ಸುಮಾರಾಗೆ ಬುದ್ಧಿ ಕಲ್ತಿದ್ದಿ. ಯಾವತ್ತೂ ನಾವು ಇಷ್ಟಪಡೋರ್ಗಿಂತ ನಮ್ಮನ್ನು ಇಷ್ಟಪಡೋರು ಮದುವೆ ಜೀವನ ಚೆನ್ನಾಗಿರ್ತದಕ್ಕಲ್ಲ. ಅವೆಣ್ಣು ಅಷ್ಟು ಆಸೆ ಅಂತ ನೀನು ಏನು ಬಯಸಿದ್ರು ಆ ಗಂಟಲಿ ನೆನೆ ದಿವ್ಸ ನೋಡಿ ಎಷ್ಟಪ್ಪ ಮೀನು ಹಿಡ್ಕೊಂಬಂದಿದ್ಲು, ಅಷ್ಟಪ್ಪ ಮೀನು ಹಿಡ್ಕೊಂಬಂದವಳೆ. ಅದರಲ್ಲೇ ಅರ್ಥ ಆಯ್ಕಿವಲ್ಲ ನಿನಗೆ? ಅದರಲ್ಲೇ ಅರ್ಥ ಆಯ್ಕಿಲ್ಲ ನಿನಗೆ? ನೀನು ಹೇಗೆತ್ತಕ್ಕೆ ಬೆಂಕಿ ಕಂದರು ಸಣ್ಣಕ್ಕಿ ನನ್ನ ಮಗನೇ. ಓ ಪರವಾಗಿಲ್ಲ, ನೀನುವೇ ಸುಮಾರಾಗೆ ಬುದ್ಧಿ ಕಲ್ತಿದ್ದಿ. ನೀನು ಇಳಿಸ್ಬಿಡ್ತೀನಿ ಮರುವುದಿಯಾ? ಕಂಡಿದ್ದೀಯಾ ಹೆಂಗೆ ಇಳಿಸ್ತೀನಿ ಅಂತ? ನಾಚಿಕೆ ಮಾನ ಮರುವುದಿಲ್ಲ ನನ್ನ ಮಗನ ನಿನ್ನ. ಓ ನ್ಯಾಯವಾಗ ಬುದ್ಧಿ ಕಲ್ತ್ಕೊಂಡು ಹೋಗು ನೀನು. ನೋಡಮ್ಮ, ಅವಳೇನು ತಂದು ಕೊಡೋದು ಬೇಡ, ಅವಳು ನನಗೆ ಬೇಕಾಗಿಲ್ಲ. ನಾನೇನಾದ್ರು ಹೇಳಿದಾನ ತಂದು ಕೊಡು ಅಂತ? ನಡ್ಲ ನೀನು, ನಡ್ಲ ಮನೆಗೆ. ನೀನು ಓದೋದು ಬೇಡ, ನೀನು ಓದಿದ ಹಬ್ಬಕ್ಕೆ ನಮ್ಮ ಸಂಬಳ ತಂದು ಕೊಡೋದು ಬೇಡ. ನಡಿ, ನಾವು ಹಿಂತಿರ್ಕೊಂಡು ಬೊಯ್ಯೋದು ಕಲೀಲಿ ಅಂದ್ಬಿಟ್ಟು ಕಾಲೇಜ್ ಸೇರಿಸಿಲ್ಲ ನಿನ್ನ. ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗ್ಲಿ, ಒಂದು ವಿವೇಕ ಕಲೀಲಿ ಅಂದ್ಬಿಟ್ಟು ಓದಿಸೋದು ನಿನ್ನ. ದುರಂಕಾರ ಮೈಗೆ ತುಂಬ್ಕೊಳ್ಳಿ ಅಂತಲ್ಲ, ದುರಂಕಾರ ಮೈಗೆ ತುಂಬ್ಕೊ ಬನ್ನಿ ಅಂತಲ್ಲ ಕಣಪ್ಪ. ನಿನ್ನ ಅಲ್ಲಿ ಗಂಟೆ ಕಳಿಸಿ ಪೀಚ್ ಕಟ್ಟು ಓದಿಸ್ತಾ ಇರೋದು. ಹಿಂತಿರ್ಕೊಂಡು ಬೊಗಳ್ಳಿ ತಂದೆ ತಾಯಿಗೆ ಅನ್ನೋದಕ್ಕಲ್ಲ. ಇಳಿಸ್ಬಿಡ್ತೀನಿ ಮರುವದಿ ನಿನಗೆ. ಓ ಇಸ್ಕಲ್ಲ, ನೀನು ಹೋಗ್ಬೇಕು ಅಂದರೆ ಸೀಬಿಕಾಯಿ ಇಸ್ಕೋ. ಇಲ್ವಾ? ನಡಿ ಮನೆಗೆ. ನೀನು ಓದೋದು ಬೇಡ, ಏನು ಬೇಡ ನೀನು. ಅಲ್ಲಕ್ಕನಮ್ಮ, ಏನು ಮಾಡೋದು? ದಡ್ಡಿ ಹೆಂಗೆ ಮಾತಾಡ್ತೀಯಲ್ಲಮ್ಮ ನೀನು? ಏನು ದಡ್ಡಿಗಂಗೆ ಆಡ್ತೀಯ? ಸೀಬಿಕಾಯಿ ಇಸ್ಕೊಂಡಿಲ್ಲ ನಾನು ಓದೋ ಕಳ್ಸಕ್ಕಿಲ್ಲ ಹಂಗಾರೆ? ಸರಿ ಬಿಡಿ, ನಿಮ್ಮಂಥವ್ರೆ ಇರಬೇಕು ಕತೆ. ತಂದೆ ತಾಯಿಯಾಗಿ ಎಲ್ರಿಗೂ ನಿಮ್ಮಂಥವ್ರೆ ಸಿಗಬೇಕು. ಸಿಕ್ಕಿನಿ ಅಲ್ವಾ? ಇನ್ನೇನು ಮಾಡೋಕ್ಕಾಗಿಲ್ಲ ಅನ್ಬೋಸು. ನನ್ನಂತೊಳೆ ಸಿಕ್ಕಿರೋದಕ್ಕೆ ತಾನೇ. ಬಾಯಲ್ಲಿ ಮುನ್ನಾಕ ನಿಮ್ಮ ಹೆಂಗೆ ಮಾತಾಡ್ತೀಯ ನೋಡು. ಮಾತುಗಳು ಹೆಂಗೆ ನಿಮ್ಮ ಬಾಯಿಂದ ಬಂದವು ಅಂದ್ಬಿಟ್ಟು. ನಿನ್ನ ದುರಂಕಾರಕ್ಕೆ ಎಷ್ಟು ಬೆಂಕಿ ಕಂದರು ನ್ಯಾಯವಾಗಿ ಬುದ್ಧಿ ಕಲಿ ನೀನು. ನೀನೇ ಸರಿಯಲ್ಲ ಕತೆ, ಬುದ್ಧಿ ಕಲ್ತಿರೋ ನೀನು. ಒಂದು ಸಚ್ಚಂದ ಎರಡು ಸಚ್ಚಂದ ಹೆಂಗೆ ಅವತಾರಣನೋ ಹೆಂಗೆ ಇಳಿಸ್ತೀನಿ ಗೊತ್ತಾ ಮರುವದಿ ನಿನಗೆ? ಜಾಸ್ತಿ ಮಾತಿಗೆ ತಡಿದ್ರೆ ನೀನು ಗುಲಾಮ ನೀನು. ಓ ಏನು ಅನ್ಕೊಬಿಟ್ಟಿದ್ದಿಲ್ಲ? ಏನು ಅನ್ಕೊಬಿಟ್ಟಿದ್ಯಾ ನೀನು? ಜಾಸ್ತಿ ಮಾತಿಗೆ ತಡಬೇಡ ನೀನು. ಎಲ್ಲ ಮನೆಗೆ ನೀನು ಹೋಗೋದೇ ಬೇಡ. ನಡ್ಲ ನೀನು, ನಡಿ. ಹೋಗೋದು ಬೇಡ. ಅಜ್ಜಿ ಎಷ್ಟು ಬೇಜಾರು ಮಾಡ್ಕೊಂಡದ್ಲ? ಗಾಡ್ತಿಲ್ಲ ಕೈನೇ. ನೀನು ಎಷ್ಟೇ ಅನ್ಕೋ, ನೀನು ಎಷ್ಟೇ ಆಡ್ಲ, ನಿನ್ನ ಪೂಜೆನೇ ನೀನು ಮದುವೆ ಮಾಡೋದು ಹೊತ್ತು ನಾನು ಯಾರನ್ನೂ ಮಾಡೋಕ್ಕಿಲ್ಲಕ್ಕಲ್ಲ. ಅವೇನು ಮುಗ್ಧತೆಗಾರು ನೀನು. ಅದೆಷ್ಟು ಆಸೆ ಮಾಡ್ತದೆ ಏನೋ ತರ್ಸ್ಕೊಂಡು ಪಾಠ ಮಾಡ್ಕೊಂಡಲ್ಲ ಗುಲಾಮ ನೀನು. ಯಾಕೆ ಗಡಿಯ ನೀನು? ಅಮ್ಮ, ನಾನು ಇವತ್ತೇ ಹೇಳ್ತೇನೆ ಕೇಳ್ಕೊ. ಇವಳು ಮುಂಗಡೆ ಹೇಳ್ತೇನೆ ಕೇಳ್ಕೊ. ನಾನು ಯಾವತ್ತೂ ನಾನು ಗಾಯತ್ರಿ ಅತ್ತೆಯ ಮಗಳು ನಿಖಿತನ ಮದುವೆ ಮಾಡಿದ್ರು ಮಾಡಿ, ಇಲ್ಲಾಂದ್ರೆ ಜೀವನ ಪರಿ ಅಂತ ನಾನು ಮದುವೆ ಹಾಕಿಲ್ಲ. ನಿಖಿತನ ಮದುವೆ ಮಾಡ್ತೀವಿ ಅಂತ ಹೇಳಿದಾರ? ನಾನು ಮಾತಾಡ್ಕೊಂಡು ಆಗದೆ. ನಾನು ಅತ್ತೆ ಜೊತೆಗೆ ನಾನು ಮಾತಾಡಿದ್ದು. ನಾನು ಎಲ್ಲಿ ಹೋಗಿದೆ ಅಂತ ಕೇಳ್ತಿದ್ದಲ್ಲ. ಅತ್ತೆ ಮೀಟ್ ಮಾಡೋಕ್ಕೆ ಹೋಗಿದ್ದು ನಾನು. ಸರಿಯಾ? ಹೋಗಿ ಸುಮ್ಮನೆ ಏನು ಕೇಳ್ಬಿಟ್ಟು ನನಗೆ ಮದುವೆ ಗುರ್ತು ಮಾಡಿ ಇಷ್ಟೇ. ನಾನು ಬೇಡ. ನಾನು ಯಾವುದೇ ಕಾರಣಕ್ಕೂ ಇವ್ರು ಮದುವೆ ಹಾಕಿಲ್ಲ. ಅತ್ತೆ ಬುದು ಬೇಡ, ನನ್ನ ಮದುವೆ ಆಗ್ದ ತಿಕ್ಕಿಲ್ಲ. ಮಾವ ತಂದಾಗಿಲ್ಲಿ ನಿಖಿತನ ಮದುವೆ ಆಗ್ಬಿಟ್ಟು ಬುದು. ನೋಡ್ಲಾ ಹಂಗಂದಳು. ಅವಳೆ ಹಂಗಾರು ಅನ್ಲಿ, ನನಗೆ ನಿಖಿತ ಅಂದ್ರೆ ಇಷ್ಟ. ನನಗೆ ಅವಳನ್ನ ಮದುವೆ ಮಾಡೋದಿರು ಮಾಡಿ, ಇಲ್ಲಾಂದ್ರೆ ಈ ಜನ್ಮದಲ್ಲಿ ಮದುವೆ ಬೇಡ ನನಗೆ. ಅಜ್ಜಿ ಏನಕ್ಕಿಲ್ಲ? ಅದು ಹೆಂಗೆ ಒಪ್ಸಿಯೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಮಾಡಿದ್ರೆ ನಿಖಿತನ ಮದುವೆ ಮಾಡಿ, ಇಲ್ಲ ನಾನು ಈ ಜನ್ಮದಲ್ಲಿ ಮದುವೆನೇ ಹಾಕಿಲ್ಲ. ಅತ್ತೆ ನೀನೇನೋ ತಲೆ ಕೆತ್ಕೋಬೇಡ ಬುದತ್ತೆ. ನಾನೇ ಹೇಳ್ತೀನಿ, ನಂಗೆ ಈ ಮದುವೆ ಇಷ್ಟ ಇಲ್ಲ ಬುದತಿ. ನಂಗೆ ಇಷ್ಟ ಇಲ್ಲ ಮದುವೆ ಅಂತ ನಾನೇ ಹೇಳ್ತೀನಿ ಬುದತ್ತೆ. ನೀನು ಬೇಜಾರು ಮಾಡ್ಕೋಬೇಡ. ಮಾವನ್ನು ಬೇಜಾರು ಮಾಡೋದು ಬೇಡ. ನನ್ನಂತ ಪೆದ್ದಿ ಕತ್ಕೊಂಡು ದೇವನದಲ್ಲಿ ಕಷ್ಟಪಡ್ಬೇಕು ಮಾವ. ಪಾಪ ಮಾವ ತಂದಾಗಿರ್ಲಿ, ಮಾವ ಎಲ್ಲಾರು ಇರ್ಲಿ ತಂದಾಗಿರ್ಲಿ ಅಂತ ನಾನು ಬಯಸ್ತೀನಿ. ಮಾವ ಎಲ್ಲಿದ್ರು ತಂದಾಗಿರ್ಬೇಕು, ನನಗೆ ಅದೇ ಇಷ್ಟ. ಅಜ್ಜಿ ಜೊತೆ ನಾನೇ ಮಾತಾಡ್ತೀನಿ ನಾನು. ಬುದು ನೀನೇನು ಬೇಜಾರು ಮಾಡ್ಕೋಬೇಡ. ಸುಮ್ಮನಿರು. ನೀನಾಗ ಬೇಜಾರು ಮಾಡ್ಕೊಂಡು ಸುಮ್ಮನಿರು. ನೀನು ತಲೆಗೆಡ್ಸ್ಕೊಬೇಡ. ಸುಮ್ಕಿನ ಮಗಳೇ ನೀನು. ಯೋಚನೆ ಮಾಡ್ಬೇಡ. ನೀನು ನನ್ನ ಮಗನ ಹೊಡೆದು ಬಡ್ದಾರ ನೀನು ಕಟ್ತೀನಿ. ಸುಮ್ಮನಿರು ನೀನು. ನಾನು ಆವತ್ತಿಂದನೂ ಆಗ್ಲಿಂದನೂ ಅನ್ಕೊಂಡಿವಿ ನಿನಗೆ ಅವನು ನೀನು ಅಂತ. ಈಗ ಯಾವ ಬದಲಾವಣೆನೂ ಮಾಡೋಕ್ಕಾಗಿಲ್ಲ. ನಿಖಿತ ಅವಳೆ ಅಂತ ಬಿಲಾಣ್ಗಿತ್ತಿ ಅಂತ ನಿನ್ಗೇನು ಗೊತ್ತು? ಅವಳೆ ಅಂತೇಳು ಅಂತ. ಓ ನಡಿ, ಕೇಳಿ ನಡಿ. ಪಾಪ ಭಾಗ್ಯಮ್ಮನಿಗಂತೂ ತಿಟ್ಟಿಕಾಕಿಲ್ಲ. ಅವನು ಮಗಳು ಸೇರ್ಕೊಂಡು ನಮ್ಮ ಅಪ್ಪನ ಮನೆಗೆ ಸೇರಿ ಎಷ್ಟು ಮಟ್ಟು ಬುಲ್ಗರ್ಸೋದ್ಲು ಅಂತ ಅವ್ರು ನಾವು ಕಂಡೀವಿ. ಈಗ ನಮ್ಮ ಮನೆ ಹಾಳು ಮಾಡ್ಬೇಕಲ್ಲ ಅವಳು ಬಂದು. ಓದೋರ್ನ ಒಂದು ದಿವಸ ಬಾಯಿ ತುಂಬ ಮಾತಾಡ್ಸ್ನಿಲ್ಲ ಅವಳು ಬುದ್ಧಿ ಗೊತ್ತಿದ್ದುವೆ. ಅವಳನ್ನ ಬೇರೆ ಮನೆ ಸೊಸೆ ಮಾಡ್ಕೊಂಡಾರಲ್ಲ. ಯಾಕೆ ನಮ್ಮ ಮನೆ ಹಾಳು ಮಾಡ್ಕೊಳ್ಳೋದು ಅಂತ. ಆ ಕಾಲದಿಂದ ಇಲ್ಲಿ ಗಂಟ್ಲುವೆ ನಮ್ಮ ಅತ್ತೆ ಆಗಲಿ ನನ್ನಿಂದಾಗಲಿ ಮನೆ ಹಾಳಾಗಿಲ್ಲ. ಅವಳು ಬಂದು ನಮ್ಮ ಮನೆ ಮುಳುಗೋಯ್ತದೆ ತಿಳ್ಕೊ. ನಮ್ಮ ಅಣ್ಣನ ಮಗಳಾರು ಸಿಕ್ಕಿಲ್ಲ. ನನಗೆ ಅವಳು ಬುದ್ಧಿ ಎಲ್ಲ ಚೆಂದ ಗೊತ್ತು ನನಗೆ. ಎಷ್ಟೊತ್ತನೂ ಮಕನ ಗಂಟು ಹಾಕೊಂಡು ರೂಮಲ್ಲಿ ಕೂತ್ಕೊಂಡ್ರು ಮುಗೀತು. ಬಂದೋರೋದವ್ರನ್ನ ಮಾತಾಡ್ಸಲ್ಲ ಅವಳು ಬುದ್ಧಿಗಳು ಗೊತ್ತಿಲ್ವಲ್ಲ ನಿನಗೆ? ನೋಡಿಲ್ವಲ್ಲ ನೀನು? ಓ ಬೇಕು ಅವಳು ನಿನಗೆ. ಅವಳು ಇಷ್ಟಪಟ್ಟಿದ್ದಾಳೆ. ಅದು ನನಗೆ ಗೊತ್ತಿಲ್ಲ. ಅತ್ತೆ ಹೇಳೋದೆ ಮದುವೆ ಮಾಡೋ ಜವಾಬ್ದಾರಿ ನಂದು ಅಂತ.
ಅತ್ತೆ ಒಪ್ಸ್ಬಿಟ್ಟು ಮಾಡ್ತೀನಿ ಅಂತ ಅಂತದೆ. ನೀನೇನು ತಲೆ ಕೆಡ್ಸ್ಕೊಬೇಡ ನೀನು. ಅಮ್ಮ ನಿಂದ ಅಮ್ಮಯ್ಯಕ್ಕನಮ್ಮ ನಿನ್ನ ಕಾಲು ಕಟ್ಕೊತೀನಿ, ನನ್ನ ಮಾತು ಕೇಳು. ಸುಮ್ಮನೆ ಈ ಪೆದ್ದಿ ತಂದು ನನ್ನ ತಲೆ ಕಂಟ್ಬಿಟ್ಟು ನನಗೆ ಚಿತ್ರಹಿಂಸೆ ಕೊಡ್ಬೇಡ ನೀನು. ಏನು ಚಿತ್ರಹಿಂಸೆ ಕೊಟ್ಟಾರಲ್ಲ? ಏನು ಚಿತ್ರಹಿಂಸೆ ಕೊಟ್ಟಾರು? ಸುಮ್ಮನೆ ನಾನು ತಲೆ ತಿನ್ಬೇಡ ಮಗ ನೀನು, ಹೇಳ್ತಾನೆ ಕೇಳ್ಕೊಂಡಿನ. ಓ ನಾಟಕ ಆಡ್ತೀಯ, ನಾಟಕವ ನೀನು. ನಿನ್ನ ನಾಟಕಗಳು ನಾಟಕ ನಡೀಕಿಲ್ಲ ನಿನ್ನ ನಾಟಕ. ಅತ್ತೆ ಬೂದತ್ತೆ ತುಮ್ಮನಿರತ್ತೆ ಮಾವ ಹೋಲಿ ನಮ್ದೇ ಆಗಿರ್ಲಿ. ನಂತ ಪೆದ್ದಿ ಕತ್ಕೊಂಡು ಮಾವ ಹೆಂಗೆ ಕಷ್ಟಪಟ್ಟದು ಪಾಪ. ಮಾವ ಬುದ್ಧಿವಂತ ನೋದಕ್ಕೂ ತಂದಾಗದೆ. ನಿಖಿತನ್ಗೂ ಮಾವನ್ಗೂ ದೋದಿ ಆಯ್ತದೆ. ಅವರೇ ಮದುವೆ ಆಗಲಿ ಬೂದತ್ತೆ, ನಾನು ಅದ್ದಿ ಕೂತೆ. ನನಗೆ ಮದುವೆ ಇತ್ತ ಇಲ್ಲ ಅಂತೀನಿ ತುಮ್ಮನಿರು. ನಿಮ್ಮ ಮ್ಯಾಕೆ ಯಾರ ಮ್ಯಾಕು ಬರೀಕಿಲ್ಲ. ನಾನೇ ಹೇಳ್ತೀನಿ, ನೀವೇನೋ ತಲೆಗೆ ಎತ್ಕೋಬೇಡಿ ತುಮ್ಮನಿರತ್ತೆ ಅಂತ. ಎಣ್ಣ ಇನ್ನೊಂದು ಜನ್ಮದಲ್ಲಿ ಹುಡ್ಕಾಕಿಲ್ಲ. ಅತ್ತೆ ತಕ್ಕೋ ಇದನ್ನ ತೀಬಿಕಾಯ ಮಾವನ್ ಕೊತ್ಬೋದು. ನಾನು ಇಲ್ಲಿದ್ರೆ ಮಾವನ್ಗೆ ಹೋಗೋವತ್ನಲ್ಲಿ ಬೇಜಾರಾಯ್ತದೆ. ನಾನು ಹೋಯ್ತೀನಿ ಮನೆಗೆ. ತಕೋ ಮಾವ, ಇನ್ಮೇಲೆ ನಿಂಗೆ ತೊಂದರೆ ಕೊಡಕ್ಕಿಲ್ಲ. ನಿಖಿತನ್ನೇ ಮದುವೆಯಾಗಿ ನೆಮ್ಮದಿಗಿರು ಮಾವ. ನೀನು ನಿನ್ಗೆ ಯಾವುದೇ ಕಾರಣಕ್ಕೂ ನಾನು ತೊಂದರೆ ಕೊಡಕ್ಕಿಲ್ಲ ಮಾವ. ನೀನು ತಂದಾಗಿರ್ಬೇಕು. ನನಗೆ ಅದನ್ನ ಕಣ್ಣಲ್ಲಿ ನೋಡ್ಬೇಕು ಅತ್ತೆ ಯಾಕಂದ್ ಮಾವ. ಅದು ಬಿಟ್ರೆ ನನಗೆ ಇನ್ನೇನೂ ಇಲ್ಲ. ನೋಡ್ಲಾ ಹೆಂಗೆ ಮಾತಾಡೋಳು. ಇಂಥ ಹೆಣ್ಣಿಗೆ ನಿಂತು ನೋವು ಕೊಡ್ತೀರಾ, ತೊಂದರೆ ಕೊಡ್ತೀರಾ. ದೇವ್ರು ಒಳ್ಳೇದು ಕೊಟ್ಟದ್ಲ ನಿಂಗೆ. ನೀವು ಬೆಂಕಿ ಕಂದರು ಎಷ್ಟು ಹೇಳಿದ್ರು ಅಷ್ಟೇ. ನನಗೆ ಈ ಪೆದ್ದಿ ಇಷ್ಟ ಇಲ್ಲ ನನಗೆ. ಮಾವ ತುಮ್ನೀರು ಮಾವ, ನಾನೇನು ಮದುವೆ ಆಗಿಲ್ಲ ಅಂತ ಹೇಳ್ನಿಲ್ವಾ? ತುಮ್ನೀರು ಆಯ್ತು, ಬೇಜಾರು ಮಾಡ್ಕೋಬೇಡ. ಹೋಗಿಲ್ಲಿಂದ ನೋಡ್ಲಾಲು ನಿಜಕ್ಕೂ ದೇವ್ರು ಒಳ್ಳೇದು ಕೊಡಕ್ಕಿಲ್ಲ ಕಲ ನಿನಗೆ ಮಗ. ಇಷ್ಟೊಂದು ಆಸೆ ಮಾಡೋ ಹೆಣ್ಣ ನಿನ್ನ ಮದುವೆ ಆಗ್ದಾನೆ ಆ ಬಿಲ್ಲಾಣಿಗೆ ಕಟ್ಕೊತೀನಿ ಅಂತ ಕುಂತಿದ್ದೀಯಲ್ಲ. ನೋಡಮ್ಮ, ನಿಖಿತನ ಬಗ್ಗೆ ಇನ್ನೊಂದು ಮಾತು ಮಾಡ್ಬೇಡ ನೀನು. ನಂಗೆ ಬೇಜಾರಾಯ್ತದೆ. ನನಗೆ ಬಸ್ ಬತ್ತದೆ, ನಾನು ಹೋಯ್ತೀನಿ. ಆಯ್ತು ಸೀಬಿಕಾಯ, ಆ ಹೆಣ್ಣಷ್ಟು ಪ್ರೀತಿಯಿಂದ ಕೊಟ್ಟದೆ ತಿನ್ನಕಾರು ತಿನ್ನು. ಕಿಸ್ಬಿಟ್ಟಿಕಲ್ಲ. ಸರಿ ಬಿಡು, ತಿಂತೀನಿ. ಅಮ್ಮ, ನಿನಗೆ ಬೇಜಾರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿಲ್ಲ. ನನಗೆ ಪೆದ್ದಿ ಕಟ್ಕೊಂಡು ಜೀವನ ಪರ್ಯಂತ ಹೊಡೆದಾಡಕ್ಕಾಗಿಲ್ಲ. ನೀನು ಅರ್ಥ ಮಾಡ್ಕಮ್ಮ. ನಿಂದ ಅಮ್ಮ ಅಂತೀನಿ, ಬೇಕಾದ್ರೆ ನೀನು ಕಾಲ್ಗಾರು ಬೀಳ್ತೀನಿ. ನೋಡು, ನಿಖಿತ ಒಳ್ಳೆಯ ಸೈಲೆಂಟ್ ಹುಡುಗಿ. ಎಷ್ಟೊತ್ತಿನಲ್ಲಿ ರೂಮಲ್ಲೇ ಕುಂತಿರ್ತಾಳೆ, ಈಚೆಗೆ ಬರೋಕ್ಕಿಲ್ಲ ಅಂದರೆ ಅಲ್ಲೇ ಅರ್ಥ ಮಾಡ್ಕೊ. ಅವಳು ಎಲ್ಲರ ಮೇಲೆ ಇರೋ ಗೌರವದಿಂದ ಹಂಗೆ ಬರೋಕ್ಕಿಲ್ಲ. ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ನೀನು ಅರ್ಥ ಮಾಡ್ಕಮ್ಮ. ನೀನು ಸಾಕು ಹೋಗಪ್ಪ, ಸಾಕು ಹೋಗು. ಇನ್ನು ಅರ್ಥ ಮಾಡ್ಕೊಂಡ್ರೇನು ಅರ್ಥ ಮಾಡ್ಕೊಳ್ದಾರೇನು ಸುಮ್ಮನೆ ಯಾಕೆ ಮಾತಾಡಿ ಏನು ಪ್ರಯೋಜನ ಬಿಡು. ಆಯಿತು ನಿನ್ನ ಇಷ್ಟಕ್ಕಲ್ಲ. ಅವಳೇ ಹೇಳ್ತೀನಿ ಅಂತ ಅಂದವಳಲ್ಲ ಪಪ್ಪ ಹೆಣ್ಣು. ಅವಳು ಕುಟಿ ಹಾಕ್ಲ ನಿನ್ನ ನಿಖಿತನ ಸುದ್ದಿ ಹೇಳ್ದೆ. ಅದು ಎಷ್ಟು ಬೇಜಾರು ಮಾಡ್ಕೊಂಡದ್ಲ. ಆಗ್ಲಿಂದ ನಮ್ಮ ಮಾವನ ಮದುವೆ ಆಯ್ತೀನಿ ಅನ್ಕೊಂಡು ಅಷ್ಟು ಆಸೆ ಅಂದಿತ್ತು. ಒಂದೇ ಸತಿ ನಿರಾಸೆ ಮಾಡ್ಬಿಟ್ಟಲ್ಲ ಪಾಪ. ಅದಕ್ಕೆ ಪಾಪ ಅವಳು ನಿರಾಸ ಆಯ್ತದೆ ಅಂದ್ಬಿಟ್ಟು ಅದಕ್ಕೆ ನನ್ನ ಜೀವನ ನಾನು ಹಾಳು ಮಾಡ್ಕೊಳಕ್ಕಾದಮ್ಮ. ಹೇಳ್ತೀಯಲ್ಲ ನೀನು. ನನಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ, ಸುಮ್ಮನೆ ಇದ್ಬಿಡು ನೀನು. ನಂಗೆ ಬೇಜಾರು ಮಾಡಬೇಡ. ಬಸ್ ಬತ್ತದೆ, ಹೋಗು ನೀನು. ಮಗ ಇನ್ನೊಂದು ಸತಿ ಯತ್ನೆ ಮಾಡ್ಲಾ ನಿಂದ ಅಮ್ಮ ಯಾಕಲ್ಲ ಯಾಕ್ಲಂಗೆ ಗಾಡಿ ನೀನು 1000 ಸತಿ ಯತ್ನೆ ಮಾಡಿ ಹೇಳ್ತಿರೋದು ನಾನು. ನನಗೆ ಅವಳು ಕಂಡ್ರೆ ಇಷ್ಟ ಇಲ್ಲ ಪೆದ್ದಿಯ. ನನ್ನ ಮದುವೆ ಅಂತ ಆದರೆ ನಿಖಿತನಿಗೆ ಆಗೋದು. ಅದೇನೋ ಅಲ್ಲವೇ ಅವ್ರ ಮನೆ ಗಂಡು ನೋಡ್ತಾ ಇದ್ದಾರತ್ತೆ. ಆದಷ್ಟು ಅದನ್ನೇ ಹೋಗಿ ಏನು ಕೇಳಿ ನೀವು. ಇಲ್ಲಾಂದ್ರೆ ಮಾತ್ರ ನಿಖಿತನ ನನ್ನ ಲೈಫಲ್ಲಿ ಸಿಗ್ಲಿಲ್ಲ ಅಂದರೆ ನಾನು ಮಾತ್ರ ಜೀವ ಮಡಿಕೊಂಡಿರೋಕ್ಕಿಲ್ಲ. ಇನ್ನೊಬ್ಬನ ಮಗನ ಕಳ್ಕೊಬೇಕಾಯ್ತದ ನೀನು. ಎಲ್ಲ ಹಿಂಗೆಲ್ಲ ಮಾತಾಡಿಯ ನೀನು. ಆಯಿತು ಓಲ, ಆಯಿತು ಹೋಗು. ನನಗೇನು ಕಟ್ಕೊಂಡು ಅನ್ಬೋಸುವೆ. ಹೋಗು, ಏನಾರು ಮಾಡ್ಕೋಗು. ಅನ್ಬೋಸೋದು ಬಿಡೋದು ನನ್ನ ಹಣೆ ಬರ. ನನ್ನ ಹಣೆ ಬರದಲ್ಲಿ ಬರ್ದಿರೋದು ಯಾರ ಕೈಲಿ ತಪ್ಸಕ್ಕಾಗಿಲ್ಲ. ಆಯಿತು ಹೋಗು. ಆಯಿತು, ನೀನೇನು ತಲೆಗೆಡ್ಸ್ಕೊಬೇಡ. ಇದನ್ನ ನಾನು ಟೆನ್ಷನ್ ಮಾಡ್ಕೊಂಡು ಓದ್ದಂಗೆ ಪೇರ್ಗಿಲ್ಲದಿಯೇ. ನಿನ್ನ ಕೆಲಸ ನೀನು ನೋಡೋಗು. ಹೋಗು, ಇದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ. ಅದೇನು ನಾನು ಮಾತಾಡ್ಬಿಡ್ತೀನಿ ಅಪ್ಪನ ಬಿಟ್ಟೆ. ಸರಿ, ಅಪ್ಪನ ಜೊತೆ ಮಾತಾಡಮ್ಮ. ಮಾತಾಡ್ಬಿಟ್ಟು ಯಾಕೋ ನನಗೆ ಫೋನ್ ಮಾಡಿದಾಗ ಹೇಳು. ಸರಿ ಆಯಿತು, ಹೇಳ್ತೀನಿ ಹೋಗು. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.